ಗ್ಯಾಸ್ ಗೀಜರ್ಗೆ ಮತ್ತೊಂದು ಬಲಿಯಾಗಿರೋ ಘಟನೆ ಬೆಂಗಳೂರಿನಲ್ಲಾಗಿದೆ. ಗ್ಯಾಸ್ ಗೀಜರ್ ವಿಷಾನಿಲ ಸೋರಿಕೆಯಿಂದ 23 ವರ್ಷದ ಯುವತಿ ಸಾವನ್ನಪ್ಪಿದ್ದಾಳೆ. ಇದು ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಮೀನಾಕ್ಷಿ ನಗರದಲ್ಲಾಗಿರೋ ಘಟನೆ. ಸ್ನಾನ ಮಾಡಕ್ಕೆ ಹೋಗಿದ್ದ ಸಂದರ್ಭದಲ್ಲಾಗಿರೋ ಅವಘಡ. ಅಂದ್ರೆ ಗ್ಯಾಸ್ ಗೀಜರ್ನಿಂದ ವಿಷ ಅನಿಲ ಸೋರಿಕೆ ಆಗಿದೆ. ಆಗ ಪ್ರಜ್ಞೆ ತಪ್ಪಿ ರಾಜೇಶ್ವರಿ ಕೆಳಗೆ ಬಿದ್ದಿದ್ದಾರೆ. ಕೂಡಲೇ ಆಕೆನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಕುಟುಂಬಸ್ಥರು ಮಾಡಿದ್ರೂ ಕೂಡ ಸಫಲವಾಗಿಲ್ಲ. ಅದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಪಾಪ ಅಣ್ಣನ ಮದುವೆ ಅಂತ ಬಂದಿದ್ರಂತೆ ರಜೆ ಹಾಕಿ. ಆಗ ಈ ಘಟನೆ ಆಗಿದೆ. ಇತ್ತೀಚೆಗೆ ಇಂತಹ ಗ್ಯಾಸ್ ಗೀಜರ್ನಿಂದ ಆಗ್ತಾ ಇರುವ ಅನಾಹುತಗಳ ಸಂಖ್ಯೆ ಹೆಚ್ಚು ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಏನು ಸಿಗ್ತಾ ಇದೆ? ಬೆಂಗಳೂರಿನಲ್ಲಿ ಗ್ಯಾಸ್ ಗೀಜರ್ ಲೀಕೇಜ್ ಆಗುವ ಮೂಲಕ ಸಾಕಷ್ಟು ಅವಘಡಗಳು ಸಂಭವಿಸುತ್ತಿರುವಂತದ್ದು. ಕಳೆದ ವಾರದ ಹಿಂದಷ್ಟೇ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಾಯಿ ಮಗು ಇದೇ ರೀತಿ ಸ್ನಾನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಅವಘಡ ಆಗಿ ತಾಯಿ ಸ್ಥಳದಲ್ಲೇ ಮೃತಪಟ್ಟಿದ್ರು. ಮಗುವಿನ ಸ್ಥಿತಿ ಕೂಡ ಈಗಷ್ಟೇ ಚಿಂತಾಜನಕವಾಗಿರುವಂತದ್ದು. ಅದು ಘಟನೆ ಮರೆಮಾಚುವ ಮುನ್ನ ಮತ್ತೊಂದು ಬಸವೇಶ್ವರನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿರುವಂತದ್ದು. ರಾಜರಾಜೇಶ್ವರಿ ಅನ್ನುವಂತ ಯುವತಿ ಮೊನ್ನೆ ಸ್ನಾನಕ್ಕೆ ಹೋದಂತ ಸಂದರ್ಭದಲ್ಲಿ ಗ್ಯಾಸ್ ಲೀಕೇಜ್ ಆಗಿದೆ. ಗ್ಯಾಸ್ ಲೀಕೇಜ್ ಆದಂತ ಸಂದರ್ಭದಲ್ಲಿ ಆ ಮಹಿಳೆಗೆ ಗೊತ್ತಾಗದೆ ಕಾರ್ಬನ್ ಮಾನಾಕ್ಸೈಡ್ ದೊಡ್ಡ ಮಟ್ಟದಲ್ಲಿ ಆವರಿಸಿಕೊಂಡಿರೋದ್ರಿಂದ ಅಲ್ಲಿ ಸ್ಥಳದಲ್ಲೇ ಆಯತಪ್ಪಿ ಬಿದ್ದಿರುವಂತದ್ದು. ಕೂಡಲೇ ಆ ಯುವತಿಯನ್ನ ಪಕ್ಕದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾದ ಬಳಿಕ ಘಟನೆಗೆ ಸಂಬಂಧಪಟ್ಟಂತೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಸದ್ಯ ಆ ಗ್ಯಾಸ್ ಗೀಜರ್ ಅಳವಡಿಸಿದಂತ ಗ್ಯಾಸ್ನ ಮಾಲೀಕರ ವಿರುದ್ಧ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಿರುವಂತದ್ದು. ವಿದ್ಯೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.